ಒಂದು ಓಲ್ಡ್ ತೋರಿಸಿದ್ದಾರೆ. ವೈಟ್ ಎಲಿವೇಶನ್ಸ್ ಒಂದು ಓಲ್ಡ್ ಕಾನ್ಸರ್ ಓಲ್ಡ್ ತೋರಿಸಿದ್ದಾರೆ. ಸೂಪರ್ ಆಗಿದೆ. ಕಲೆಕ್ಷನ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ಅಷ್ಟೇ 200 crores loading. ఎలివేషన్స్ ఒకటి అసలు ఫ్యాన్స్ కి పండగ నా ఫ్యాన్స్ కి పిచ్చ పిచ్చ పండగ ಫ್ಯಾನ್ಸ್ ಗೆ ಖುಷಿ. ಶಾರುಖ್ ಖಾನ್ ಮೂವಿ ಇದ್ರ ಮುಂದೆ ಏನು ಇಲ್ಲ. ಶಾರುಖ್ ಖಾನ್ ಮೂವಿ ಏನು ಇಲ್ಲ. ಝೀರೋ ಡುಂಕಿ ಬಂದು ಅಟ್ಟ ಫ್ಲಾಪ್. ಇದ್ರ ಮುಂದೆ ಸಲಾರ್ ಮುಂದೆ ದುಂಕಿ ಝೀರೋ ಅಣ್ಣ. ಹೇಳ್ಬೇಕಂದ್ರೆ ఉగ్రం అండ్ సలార్ ఉగ్రం ప్లాట్ వేరే సలార్ అసలు నెక్స్ట్ లెవెల్ అన్న. సలార్ ఉగ్రం పక్క పక్కన అంతే. సలార్ నెక్స్ట్ KGF ರೆಕಾರ್ಡ್ ನ ಬ್ರೇಕ್ ಅಣ್ಣ ಅన్ని ಬ್ರೇಕ್ ಪಕ್ಕ ಬ್ರೇಕ್ ಮಾಡುತ್ತೆ. ಪಾರ್ಟ್ 1 ಇಟ್ಸೆಲ್ಫ್ ಬಿಟ್ ಬ್ರೇಕ್ ಅಣ್ಣ. ಡೇ 1 ರೆಕಾರ್ಡ್ ನೋಡ್ಕೊಳ್ಳಿ. ಯಾವ ಹೀರೋಗೂ ಬಂದಿರಲ್ಲ. ಆ ತರ ಕಲೆಕ್ಷನ್ ಮೂವಿ ಇದು. ఈ ఇయర్ ఎండ్ ಗೆ ఇప్పటి నుంచి మొత్తం సలార్ లెక్క నా. సలార్ రికార్డ్స్ ఎక్కడ చూసుకుంటారు అంటారు. దాని తర్వాత అచ్చా సలార్ టచ్ చేయకూడదు. గూస్ బంప్స్ అసలు షార్ట్ ದೇವ್ರು ಕೊನೆದಾಗೆ ಒಂದೇ ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ದೇವ್ರು ಅಷ್ಟೇ. ಡೈನೋಸರ್ ನಾವು ಹುಟ್ಟೋಕ್ ಮುಂಚೆನೆ ಎಲ್ಲ ಎಷ್ಟು ಬಾಕ್ಸ್ ಆಫೀಸ್ ಮುಂದೆ ಹೋಯ್ತು. ಬಟ್ ಇವತ್ತು ಡೈನೋಸರ್ ನೋಡಿದಿರಿ ನಾವು. ಡೈನೋಸರ್ ನೋಡಿದಿರಿ. ಜೈ ರೆಬಲ್ ಸ್ಟಾರ್, 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 ಜೈ ರೆಬಲ್ ಸ್ಟಾರ್. ಕ್ಲೈಮ್ಯಾಕ್ಸ್ ಹೆವಿ ಸೂಪರ್ ಗುರು. ಕ್ಲೈಮ್ಯಾಕ್ಸ್ ನೆವರ್ ಎಕ್ಸ್ಪೆಕ್ಟೆಡ್. Once again, no donkey, no monkey, only Salah. No donkey, no monkey, only Salah. One and only biggest mass hero of Indian cinema. Only one thing. Jai NTR, Jai Prabhas, Jai Prabhas, Jai Prabhas. ರಾಮುಡು ಬೇಮುಡು. ಬ್ಲ್ಯಾಕ್ ಬಸ್ಟರ್ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಫ್ಯಾನ್ಸ್ ಎಲ್ಲರೂ ಬಂದು ನೋಡೋದು ಮೂವಿ ಆಗಿದೆ. ಇಲ್ಲಿ ಎಲ್ಲರೂ ನೋಡಬೇಕು. ತುಂಬ ಬ್ಲ್ಯಾಕ್ ಬಸ್ಟರ್ ಮೂವಿ. ಹೇಗೆ ಅನಿಸ್ತು ಪ್ರಭಾಸ್ ಅವ್ರ ಕಮ್ಬ್ಯಾಕ್ ಸಿನಿಮಾನ ಇದು? ಅಣ್ಣ ಕಂಬ್ಯಾಕ್ ಅಣ್ಣ ಫುಲ್. ಬ್ಲ್ಯಾಕ್ ಬಸ್ಟರ್ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಅಣ್ಣ ಪ್ರಭಾಸ್ ಸರ್ ಬರೋ ವಾಕಿಂಗ್ ಸ್ಟೈಲ್ಗೆ ಸಾಕಣ್ಣ. ಎಲಿವೇಶನ್ ಸೌಂಡ್ ಸಾಕಣ್ಣ. ಫುಲ್ ಚೆನ್ನಾಗಿದೆ ಅಣ್ಣ. ಮಾಡ್ತಾನ ಆರಾಮಾಗಿ ಈಸಿ ಅಣ್ಣ. ಬಾಹುಬಲಿ ರೆಕಾರ್ಡ್ ಸ್ಪೀಡ್ ಮಾಡ್ತಾನ ಪಕ್ಕನಾ. ಒನ್ ಡೇ ಕಲೆಕ್ಷನ್ 200 crores ಪಕ್ಕ ಆಗುತ್ತಾನ ಪಕ್ಕ ಅಣ್ಣ. ಫುಲ್ ವೈಟ್ ಮಾಡ್ತಾ ಇದೀವಿ ಅಣ್ಣ. ಇವಾಗ ಬರೋ ಡೈನೋಸರ್ ಇವಾಗ ಅದೇ ಫುಲ್ಲು. ಸರ್ ಥ್ಯಾಂಕ್ ಯು. ಹಲೋ 1 2 3 ಮೇಕ್ ಟೆಸ್ಟಿಂಗ್. ಹೇಳಿ ಮಾತಾಡಿ. ಹೇಗೆ ಅನಿಸ್ತು ಸಿನಿಮಾ ನೋಡಿ? ನಾ ಸಿನಿಮಾ ನೀವೆಲ್ಲ ನೋಡಿದ್ರೆ ಸಿನಿಮಾನ ನೋಡಿರತಾನೆ. ನಿಮ್ ಫೀಲಿಂಗ್ ಹೆಂಗಿತ್ತಣ್ಣ? ಸಕ್ಕದಾಗಿತ್ತಲ್ಲ. ನಮ್ಮ ಫೀಲಿಂಗ್ ಅಂದ್ರೆ ಮಾತ್ರ ಪೀಕ್ಸ್ ಲೆವೆಲ್ ಹೋಗ್ಬಿಟ್ಟಿತ್ತು. ಬಾಹುಬಲಿ ಆದ್ಮೇಲೆ ಪ್ರಭಾಸ್ನ ನಾವು ಯಾವ ಶೇಡಲ್ಲಿ ನೋಡ್ಬೇಕು ಅನ್ಕೊಂಡು ಆ ಶೇಡಲ್ಲಿ ಪ್ರಭಾಸ್ ನೋಡಿದೀವಿ. ಪ್ರಶಾಂತ್ ನೀಲ್ ಅವರು ಅವರೊಂದು ಎಫರ್ಟ್ಸ್ ಇಂದ ಅವರೊಂದು ಟೈಮ್ ತಗೊಂಡು ಪ್ರಭಾಸ್ನ ಫ್ಯಾನ್ಸ್ಗೆ ಇಷ್ಟ ಆಗೋ ಥರನೇ ತೋರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಫುಲ್ ಖುಷಿಯಾಗಿದೆ. ಫಿಲಿಮ್ ಅಷ್ಟೇ ಅದೇ ರೀತಿಯಲ್ಲಿ ಒಂದು ಎಮೋಷನ್ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು. ಪ್ರಶಾಂತ್ ನೀಲ್ ಅವ್ರ ಸೈಡಿಂದ ಬಂದುಬಿಟ್ಟು ಎಷ್ಟು ರೀತಿಯಲ್ಲಿ ಪ್ರಭಾಸ್ನ ತೋರ್ಸೋಕ್ಕಾಗುತ್ತೋ ಆ ರೀತಿ ತೋರಿಸಿದ್ದಾರೆ. ಪ್ರಭಾಸ್ ಫ್ಯಾನ್ಸ್ಗಂತೂ ಇದೊಂಥರ ಅದ್ದೂರಿ ಖುಷಿ ಆಗೋಗುತ್ತೆ. ಬಾಹುಬಲಿ ಸಿನಿಮಾ ಆದ್ಮೇಲೆ ಯಾವ ಸಿನಿಮಾನು ಕೂಡ ಹಿಟ್ ಆಗಲಿಲ್ಲ. ಈಗ ಹಿಟ್ ಆಗಿಲ್ಲ ಬಟ್ ಆದರೆ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ. ಒಂದು ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ನೀವು ಅನ್ನೋ ಪ್ರಕಾರ ಬಂದ್ಬಿಟ್ಟು ಯಾವ ಫಿಲಿಮ್ ಹಿಟ್ ಆಗದೆ ಇರ್ಬೋದು, ಬಟ್ ಆದರೆ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ಸಲಾರ್ ಬಂದ್ಬಿಟ್ಟು ಇನ್ನೊಂದು ರೆಕಾರ್ಡ್ನೇ ಕ್ರಿಯೇಟ್ ಮಾಡೋ ಥರನೂ ಇದೆ. ಸೊ ಅದರಿಂದ ಬಂದ್ಬಿಟ್ಟು ನಮ್ಮ ಫ್ಯಾನ್ಸ್ ಬಂದ್ಬಿಟ್ಟು ನಮಗೂ ತುಂಬ ಖುಷಿ ಆಗೋ ಮೂಮೆಂಟ್ ಇದು. ಜೈ ಸಲಾರ್, ಜೈ ಜೈ ರೆಬಲ್ ಸ್ಟಾರ್, ಜೈ ಜೈ ರೆಬಲ್ ಸ್ಟಾರ್. ಪ್ರಭಾಸ್ ಇಷ್ಟು ವರ್ಷ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಸಲಾರ್ ಬಂತು ತೋರಿಸುತ್ತೆ ಅವನ ಪವರ್ ಏನಂತ. ಶಾರುಖ್ ಖಾನ್ ಇಲ್ಲ, ಯಾರು ಇಲ್ಲ. 1000 crores ಅವ್ರ
ತೋರಿಸ್ತಾನೆ ನಮ್ಮ ಹುಡುಗ, ಅದು ತೋರಿಸ್ತಾನೆ ಏನು ಮುಟ್ಟಲ್ಲ ನಮ್ಮ ಭಾಷೆ ಬರ್ತಾನೆ ನಾರ್ತ್ ಇಲ್ಲ ಸೌತ್ ಇಲ್ಲ ಎಲ್ಲ ಪ್ರವಾಸು ನೋಡ್ತಾರೆ ಬಾಹುಬಲಿ ರಾಜಮೌಳಿ ಇಂಡಿಯಾ ಸರ್ ನಮ್ಮ ಪ್ರವಾಸ ಅವ್ರಿಗೆ ಇವಾಗ ತೋರಿಸ್ತಾನೆ ಮಗ ಯಾರಂತ